ಸೊ ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಯೂಶಲಿ ನಾವು IVF ಟ್ರೀಟ್ಮೆಂಟ್ ಹೋಗ್ತಾ ಇದ್ದಾರೆ ಅಂತಂದರೆ ನಾವೇನು oocyte ಪಿಕಪ್ ಅಂತ ಹೇಳಿ ಮಾಡ್ತೀವಿ. ಸೊ ಆ ಒಂದು ಎಗ್ ಪಿಕಪ್ ಮಾಡೋದಕ್ಕಿಂತ ಮುಂಚೆ ಅದ್ರ ಪ್ರಿಪ್ರೇಷನ್ ಹೇಗಿರುತ್ತೆ ಆ್ಯಂಡ್ ಅದಕ್ಕೆ ಟ್ರೀಟ್ಮೆಂಟ್ ಏನೇನಿರುತ್ತೆ ಅಂತ ಹೇಳ್ಬಿಟ್ಟು ನೋಡೋಣ. ಸೊ ಯೂಶಲಿ ಇವಾಗ ಒಂದು ಪೇಷಂಟಿಗೆ IVF ನಾವು ಸಜೆಸ್ಟ್ ಮಾಡಿದ್ದೀವಿ, ಅವ್ರು IVF ಹೋಗ್ತಾ ಇದ್ದಾರೆ ಅಂತಂದರೆ ನಮಗೆ ಏನು ಫಸ್ಟ್ ಟ್ರೀಟ್ಮೆಂಟ್ ಬಂದುಬಿಟ್ಟು ಆ ಒಂದು ಏನು ಮೊಟ್ಟೆ ತೆಗಿತೀವಿ ಅದನ್ನು ಬೆಳೆಸ್ಬೇಕಾಗಿರುತ್ತೆ. ಸೊ ಅದಕ್ಕೆ ನಾವು ಸ್ಟಿಮ್ಯುಲೇಷನ್ ಅಂತ ಹೇಳಿ ಕರಿತೀವಿ. ಸ್ಟಿಮ್ಯುಲೇಷನ್ನ ಕೊಡಬೇಕಾಗಿರುತ್ತೆ ಫಸ್ಟ್. ಯೂಶಲಿ ಏನಂತಂದರೆ ಎವ್ರಿ ಮಂತ್ ಎಲ್ರಿಗೂ ಗೊತ್ತಿರೋ ಹಾಗೆ 1 or 2 ಎಗ್ ರಿಲೀಸ್ ಆಗ್ತಾ ಇರುತ್ತೆ ಎವ್ರಿ ಮಂತ್ ಪೀರಿಯಡ್ಸ್ ಟೈಮಲ್ಲಿ. ಸೊ ಆ 1 or 2 ಎಗ್ ಇಟ್ಕೊಂಡು ನಾವು ಯಾವುದೇ ಥರ IVF ಟ್ರೀಟ್ಮೆಂಟ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ನಮಗೆ IVF ಟ್ರೀಟ್ಮೆಂಟ್ ಮಾಡಬೇಕು ಅನ್ನೋದಾದರೆ ನಮಗೆ ಎಗ್ ಕೂಡ ಜಾಸ್ತಿ ಬೇಕಾಗಿರುತ್ತೆ ಆ್ಯಂಡ್ ಅದು ಕ್ವಾಲಿಟಿನೂ ಕೂಡ ಚೆನ್ನಾಗಿರ್ಬೇಕಾಗಿರುತ್ತೆ. ಸೊ ಇದು ಹೇಗೆ ನಾವು ಥ್ರೂ ಇಂಜೆಕ್ಷನ್ ಮೆಡಿಕೇಷನ್ಸ್ ಕೊಟ್ಬಿಟ್ಟು ನಾವು ಇದನ್ನು ಡೆವಲಪ್ ಮಾಡಿಕೊಂಡು ನಾವು IVFನ ಮಾಡಬೇಕಾಗಿರುತ್ತೆ. ಸೊ ಫಸ್ಟ್ ಪೇಷಂಟಿಗೆ ನಾವು ಬಂದುಬಿಟ್ಟು ಅವ್ರ ಪೀರಿಯಡ್ಸ್ ಆಗಿ ಸೆಕೆಂಡ್ ಡೇ ಬರ್ಲಿಕ್ಕೆ ಹೇಳ್ತೀವಿ. ಸೊ ಸೆಕೆಂಡ್ ಡೇ ಬಂದಾಗ ನಾವು ಸ್ಕ್ಯಾನ್ ಮಾಡಿ ಅವ್ರಿಗೆ ಲೈಕ್ ಸ್ಟಿಮ್ಯುಲೇಷನ್ ಸ್ಟಾರ್ಟ್ ಮಾಡ್ಬೋದಾ, ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ಬೋದಾ ಅಂತ ಸ್ಕ್ಯಾನಿಂಗಲ್ಲಿ ನಮಗೆ ಗೊತ್ತಾಗುತ್ತೆ. ಸೊ ಸ್ಟಿಮ್ಯುಲೇಷನ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಅಂತಂದರೆ ಸೊ ಇವತ್ತು ಸೆಕೆಂಡ್ ಡೇ ಆಫ್ ಪೀರಿಯಡ್ಸ್ನ ಸ್ಟಿಮ್ಯುಲೇಷನ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಅಂತಂದರೆ ಅದು ಡಿಪೆಂಡ್ಸ್. ಕೆಲವೊಂದು ಪೇಷಂಟ್ಗೆ ಸಮ್ಟೈಮ್ಸ್ ಹೇಗಾಗುತ್ತೆ ಅಂದರೆ 8 days ಸ್ಟಿಮ್ಯುಲೇಷನ್ ಹೋಗಬೇಕಾಗುತ್ತೆ. ಸ್ಟಿಮ್ಯುಲೇಷನ್ ನಥಿಂಗ್ ಬಟ್ ನಾವು ಇಂಜೆಕ್ಷನ್ ಮೆಡಿಕೇಷನ್ಸ್ ಏನು ಕೊಡ್ತೀವಿ ಸೊ ಅದು ಕಂಟಿನ್ಯೂಸ್ ಆಗಿ 8 days ಕೊಡಬೇಕಾಗತ್ತೆ, ಇಲ್ಲ 10 days, 12 days, 14 days. ಸೊ ಹೇಗೆ ಪೇಷಂಟ್ಸ್ ರೆಸ್ಪಾಂಡ್ ಮಾಡ್ತಾರೆ ಆ ಇಂಜೆಕ್ಷನ್ಗೆ ಸೊ ಅದ್ರ ಮೇಲೆ ನಮಗೆ ಡೇಸ್ ಕೌಂಟ್ ಆಗ್ತಾ ಹೋಗುತ್ತೆ. ಸೊ ಕೆಲವೊಂದು ಪೇಷಂಟಲ್ಲಿ ಹೇಗಾಗುತ್ತೆ, ತುಂಬ ಪುವರ್ ರೆಸ್ಪಾಂಡರ್ಸ್ ಇರ್ತಾರೆ. ಸೊ ಅವ್ರಿಗೆ ನಾವು 10 days ಸ್ಟಿಮ್ಯುಲೇಟ್ ಮಾಡಬೇಕಾಗುತ್ತೆ, 12 days, 14 days. ಸೊ ಈ ಥರ ಆಗ್ತಾ ಇರುತ್ತೆ. ಇನ್ನು ಕೆಲವೊಂದು ಪೇಷಂಟ್ಸಲ್ಲಿ ನಮಗೆ ಈಸಿಯಾಗಿ ರೆಸ್ಪಾನ್ಸ್ ಸಿಗ್ತಾ ಹೋಗ್ತಾ ಇರುತ್ತೆ. ಸೊ ನಮಗೆ ನಮ್ಮದು ಏಮ್ ಏನಿರುತ್ತೆ, ಲೈಕ್ oocyte ಎಷ್ಟು ಎಷ್ಟು ಡೆವಲಪ್ ಆಗಿರಬೇಕು ಆ್ಯಂಡ್ ಕೌಂಟ್ ಏನಿರಬೇಕು, ನಮ್ಮದು ಏಮ್ ಏನಿರುತ್ತೆ ಆ ಒಂದು ಟಾರ್ಗೆಟ್ ನಮಗೆ ಬೇಗ ರೀಚ್ ಆಗೋ ಥರ ಇರುತ್ತೆ. ಸೊ ಇದು ಡಿಪೆಂಡ್ ಆಗೋದು ನಮಗೆ ಪೇಷಂಟ್ ಹೇಗೆ ರೆಸ್ಪಾಂಡ್ ಮಾಡ್ತಾರೆ. ಸೊ ಕೆಲವೊಬ್ರು ಪುವರ್ ರೆಸ್ಪಾಂಡರ್ ಆಗಿದ್ರೆ ಟೈಮ್ ಲೇಟ್ ಆಗುತ್ತೆ, ಡ್ಯೂರೇಷನ್ ನಮಗೆ ಲೇಟ್ ಆಗ್ತಾ ಹೋಗುತ್ತೆ ಡೇ ಬೈ ಡೇ. ಇಫ್ ಏನಾದ್ರು ರೆಸ್ಪಾನ್ಸ್ ಚೆನ್ನಾಗಿದ್ರೆ ನಮಗೆ ಬೇಗನೆ ಕೂಡ ಇದು ಸ್ಟಿಮ್ಯುಲೇಷನ್ ಪಾರ್ಟ್ ಕೂಡ ಮುಗ್ದೋಗಿರುತ್ತೆ. ಇದು ಹೇಗೆ ನಮಗೆ ಗೊತ್ತಾಗುತ್ತೆ ಅನ್ನೋದಾದರೆ ಇವತ್ತು ಸೆಕೆಂಡ್ ಡೇಯಿಂದ ಅವ್ರಿಗೆ ಇಂಜೆಕ್ಷನ್ ಸ್ಟಾರ್ಟ್ ಆಗಿದೆ ಅನ್ನೋದಾದರೆ 4-5 days ಒನ್ಸ್ ನಾವು ಸ್ಕ್ಯಾನ್ ಮಾಡಬೇಕಾಗುತ್ತೆ. ಸೊ ಆ ಸ್ಕ್ಯಾನಿಂಗಲ್ಲಿ ನಮಗೆ ಗೊತ್ತಾಗುತ್ತೆ ಲೈಕ್ ಹೇಗೆ ಬೆಳೀತಾ ಇದೆ ಆ್ಯಂಡ್ ಎಷ್ಟು ಬೆಳೀತಾ ಇದೆ ಅಂದ್ಬಿಟ್ಟು ನಾವು ಸ್ಕ್ಯಾನಿಂಗಲ್ಲಿ ನೋಡ್ತಾ ಹೋಗ್ತೀವಿ. oocyte ಆಚೆ ಕಡೆ ಫಾಲಿಕಲ್ಸ್ ಅಂತ ಹೇಳಿರುತ್ತೆ. ಸೊ ನಾವು ಏನು ಬೆಳೆಸ್ತೀವಿ, ನಾವು ಒಂದು ಫಾಲಿಕಲ್ಸ್ನ ಬೆಳೆಸ್ಲಿಕ್ಕೆ ಸಾಧ್ಯ. ಸೊ ನಾವು ಕೊಡೋ ಇಂಜೆಕ್ಷನ್ ಬಂದುಬಿಟ್ಟು ಕೊಡೋ ಮೆಡಿಸಿನ್ಸ್ ಆ ಒಂದು ಫಾಲಿಕಲ್ಸ್ ಗ್ರೋತ್ ಆಗ್ತಾ ಹೋಗುತ್ತೆ. ಆ ಫಾಲಿಕಲ್ ಒಳಗಡೆ ನಮಗೆ oocyte ಇರುತ್ತೆ. ಸಮ್ಟೈಮ್ಸ್ ಏನಾಗುತ್ತೆ, ಫಾಲಿಕಲ್ಸ್ ಚೆನ್ನಾಗೆ ಬೆಳೀತಾ ಇರುತ್ತೆ ಬಟ್ ಫಾಲಿಕಲ್ ನಂಬರ್ ಕೂಡ ಚೆನ್ನಾಗಿರುತ್ತೆ. ಬಟ್ ಅದರ ಒಳಗಡೆ oocyte ಬೆಳೀತಾ ಇದೆಯೋ ಅಥವಾ oocyte ಇದೆಯೋ ಇಲ್ವೋ ಅಂತ ಹೇಳ್ಬಿಟ್ಟು ನಮಗೆ oocyte ಯಾವಾಗ ನಾವು ಪಿಕಪ್ ಅಂತ ಹೇಳಿ ಮಾಡ್ತೀವಿ, ಎಗ್ನ ಯಾವಾಗ ಎಗ್ ಪಿಕಪ್ ಅಂತ ಹೇಳ್ತೀವಿ, ಆ ಪಿಕಪ್ ಮಾಡಿ ಆಚೆ ಕಡೆ ನೋಡಿದಾಗಲೇ ನಮಗೆ ಗೊತ್ತಾಗೋದು ಆ ಫಾಲಿಕಲ್ ಒಳಗಡೆ oocyte ಇದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು. ಸೊ ನಮಗೆ ಸ್ಕ್ಯಾನಿಂಗಲ್ಲಿ ಜಸ್ಟ್ ಫಾಲಿಕಲ್ಸ್ ಗ್ರೋತ್ ಆಗ್ತಾ ಇದೆಯಾ, ಫಾಲಿಕಲ್ಸ್ ಕೌಂಟ್ ಎಷ್ಟಿದೆ ಅಂತ ಹೇಳಿ ನಾವು ನೋಡಬೇಕಾಗಿರುತ್ತೆ. ಸೊ ಒಂದು ಫಾಲಿಕಲ್ 18 mm ಅಷ್ಟು ಸೈಜ್ ಇರಬೇಕು. ಸೊ ಆ ಒಂದು ಸೈಜ್ಗೆ ರೀಚ್ ಆದಮೇಲೆ ನಾವು ಅದೇನು ಸ್ಟಿಮ್ಯುಲೇಷನ್ ಅಂತ ಹೇಳಿದೆ, ಮೆಡಿಸಿನ್ಸ್ ಮತ್ತು ಇಂಜೆಕ್ಷನ್ ಏನು ಹೇಳಿದೆ, ಆ ಒಂದು 18 ಸೈಜ್ ರೀಚ್ ಆದಮೇಲೆ ನಾವು ಅದನ್ನು ಸ್ಟಾಪ್ ಮಾಡ್ತೀವಿ. ಇವತ್ತಿಗೆ ಸ್ಟಿಮ್ಯುಲೇಷನ್ ಸ್ಟಾಪ್ ಮಾಡ್ತಾ ಇದ್ದೀವಿ, ಇವತ್ತಿಗೆ ಸಾಕು, ನಮಗೆ ಏನು ಇದೆ ಕೌಂಟ್ ಚೆನ್ನಾಗಿದೆ ಆ್ಯಂಡ್ ಅದು ಫಾಲಿಕಲ್ಸ್ ಗ್ರೋತ್ ಕೂಡ ಆಲ್ಮೋಸ್ಟ್ 18 ಅಷ್ಟು ರೀಚ್ ಆಗಿದೆ. ನಾವು ಎಲ್ಲ ಫಾಲಿಕಲ್ಸ್ ಈಗ ಒಂದು 10 ಫಾಲಿಕಲ್ಸ್ ಬೆಳೀತಾ ಇದೆ ಅಂತಂದರೆ 10 ಕೂಡ 18 ಬರೋವರೆಗೂ ಕಾಯ್ಲಿಕ್ಕೆ ಆಗೋದಿಲ್ಲ. ಕೆಲವೊಂದು 18 ಇರುತ್ತೆ, ಕೆಲವೊಂದು 16 ಇರುತ್ತೆ, 11 ಇರುತ್ತೆ, ಸೊ 20 ಇರುತ್ತೆ, 22 ಇರುತ್ತೆ. ಸೊ ಇದು ನಾವು ನೋಡ್ಕೊಂಡ್ಬಿಟ್ಟು ಒಂದು ಟೈಮ್ಗೆ ಸ್ಟಾಪ್ ಮಾಡ್ಬೋದು ಅಂತ ಅಂದಾಗ ನಾವು ಅದನ್ನು ಸ್ಟಾಪ್ ಮಾಡ್ತೀವಿ. ಬಿಕಾಸ್ ನಾವು ಈಗ ಒಂದು 10ರಲ್ಲಿ ಒಂದು 6 ಏನೋ ಚೆನ್ನಾಗಿ ಬಂದಿರುತ್ತೆ, ಇನ್ನೂ 4 ಬೆಳೀತಾ ಇದೆ ಅಂತ ಅಂದಾಗ ಆ ಒಂದು 4ನ್ನ ಮತ್ತೆ ನಾವು ಬೆಳೆಸೋದಕ್ಕೋಸ್ಕರ ಈಗ ಬಂದಿರೋ 6ನ ನಾವು ಅದು ರಪ್ಚರ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನಮಗೆ ಒಂದು ಮ್ಯಾಕ್ಸಿಮಮ್ ಒಂದು ಕೌಂಟ್ ಸಿಕ್ಕಾದ್ಮೇಲೆ ಒಂದಿಷ್ಟು ಚೆನ್ನಾಗಿ ಬೆಳ್ಕೊಂಡಿದೆ ಅಂತ ಅಂದಾಗ ನಾವು ಅದನ್ನು ಸ್ಟಿಮ್ಯುಲೇಷನ್ನ ಸ್ಟಾಪ್ ಮಾಡಬೇಕಾಗುತ್ತೆ. ಸೊ ಇವತ್ತು ನಾವು ಸ್ಟಿಮ್ಯುಲೇಷನ್ ಸ್ಟಾಪ್ ಮಾಡ್ತಾ ಇದ್ದೀವಿ, ಇವತ್ತಿಗೆ ಇಂಜೆಕ್ಷನ್ ಸ್ಟಾಪ್ ಆಗ್ತಿದೆ ಅಂತಂದರೆ ಸೊ ಇವತ್ತಿನ ದಿನ ನೈಟು ನಮಗೆ ಟ್ರಿಗರ್ ಅಂತ, ಇವತ್ತು ಸ್ಕ್ಯಾನಿಂಗಲ್ಲಿ ನಮಗೆಲ್ಲ ಓಕೆ ಅನ್ನೋ ಥರ ಇದ್ದಾಗ ಇವತ್ತು ನೈಟ್ ಬಂದುಬಿಟ್ಟು ಅವ್ರಿಗೆ ಟ್ರಿಗರ್ ಇಂಜೆಕ್ಷನ್ ಅಂತ ಇರುತ್ತೆ. ಸೊ ಈ ಒಂದು ಟ್ರಿಗರ್ ಇಂಜೆಕ್ಷನ್ ಕೊಟ್ಟು 36 hours ಆದಮೇಲೆ ನಾವು ಎಗ್ ಪಿಕಪ್ ಮಾಡಬೇಕಾಗಿರುತ್ತೆ.